ನಮಸ್ಕಾರ. ಫ್ರೀಡಂ 19 ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ರೂಪಲತಾ. ಇದೀಗ ಶುಕ್ರವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುದ್ದಿ ಸಂಗ್ರಹ ಮಲ್ಲಿಕಾರ್ಜುನ ಕೈರೆ. ಇಸ್ರೇಲ್ ಮೇಲೆ 2000 ಕಿಲೋಮೀಟರ್ ವ್ಯಾಪ್ತಿಯ ಕೊರ್ರಮ್ ಶಾರ್ 4 ಕ್ಷಿಪಣಿ ಉಡಾಯಿಸಿದ ಇರಾನ್. ಅಮೆರಿಕ ಡೂಮ್ಸ್ಡೇ ಕ್ಷಿಪಣಿ ಪರೀಕ್ಷೆ. ಇದು ಭೂಮಿಯ ಯಾವುದೇ ಸ್ಥಳದ ಮೇಲೂ ದಾಳಿ ಮಾಡಬಲ್ಲದು. ಕಳೆದ 72 ಗಂಟೆಗಳಲ್ಲಿ ಇರಾನ್ನ 200 ನೆಲೆಗಳ ಮೇಲೆ ದಾಳಿ. ಅಮೆರಿಕ ಇರಾನ್ನೊಂದಿಗಿನ ಯುದ್ಧ, ಇಸ್ರೇಲ್ಗೆ ಭಾರೀ ಆರ್ಥಿಕ ನಷ್ಟ, ವಾರಕ್ಕೆ $3 ಬಿಲಿಯನ್ ವೆಚ್ಚ. ಬಹ್ರೇನ್ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನ್ ಕ್ಷಿಪಣಿ ದಾಳಿ, ಸಿತ್ರಾ ದ್ವೀಪದಲ್ಲಿ ನರಕ ಸದೃಶ ದೃಶ್ಯ. ಅಮೆರಿಕ ಯುದ್ಧ, ಇರಾನ್ ವಿದೇಶಾಂಗ ಸಚಿವನ ಜೊತೆ ಜೈಶಂಕರ್ ಮಾತುಕತೆ. ಇರಾನ್ ಇಸ್ರೇಲ್ ಯುದ್ಧವು ಭಾರತೀಯ ಆರ್ಥಿಕತೆಗೆ ಅಲ್ಪಾವಧಿ ಸವಾಲುಗಳನ್ನೊಡ್ಡಿದೆ. RBI 4.5 ಲಕ್ಷ ಕೋಟಿಯ ರಾಜ್ಯ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಗುವುದೇ ಭರ್ಜರಿ ಕೊಡುಗೆ. ಮಾರ್ಚ್ 6ರಂದು ದಾಖಲೆಯ 17ನೇ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ. ಜನರ ಮೇಲೆ ಹೊಸ ತೆರಿಗೆ ಸಾಧ್ಯತೆ. ಅಶೋಕ್ ಟೀಕೆ. ನಾನು ಕಾಫಿರ ಕೃತಿ ಲೋಕಾರ್ಪಣೆ. ಸತ್ಯದ ಬಗ್ಗೆ ಮಾತನಾಡಲು ಹಿಂದೂಗಳು ಭಯಪಡುವ ಸ್ಥಿತಿ ಇದೆ. ಕವಿ ಡಾಕ್ಟರ್ ಹರೀಶ್. ಬಿಜೆಪಿ ನಾಯಕರ ವಿರುದ್ಧ ಆಕ್ಷೇಪಾರ್ಹ ಪೋಸ್ಟ್. ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ ಬಿಗ್ ರಿಲೀಫ್. 384 ಕೆಎಎಸ್ ಹುದ್ದೆಗಳ ಮುಖ್ಯ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿಲ್ಲ. ಕೆಪಿಎಸ್ಸಿ ಸ್ಪಷ್ಟನೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ನಿಜ, ಆದ್ರೆ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ. ಸತೀಶ್ ಜಾರಕಿಹೊಳಿ. ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಬೇಡ. ಗುರುರಾಜ್ ಕರಜಗಿ. ಆಂಧ್ರ ಪ್ರದೇಶ 2ನೇ ಮಗು ಪಡೆದರೆ 25,000 ರೂಪಾಯಿ ಪ್ರೋತ್ಸಾಹ ಧನ. ಸಿಎಂ ಚಂದ್ರಬಾಬು ನಾಯ್ಡು. ನಿತೀಶ್ ಕುಮಾರ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಸ್ವಾಗತ. ಬಿಹಾರ ಸಿಎಂ ಆಗಿ ಅದ್ಭುತ ಅವಧಿ. ಅಮಿತ್ ಶಾ. ನೇಪಾಳದಲ್ಲಿ ಚುನಾವಣೆ. 60% ಮತದಾನ. ಝೆನ್ಜಿ ದಂಗೆ ಬಳಿಕ ನಡೆದ ಮೊದಲ ಎಲೆಕ್ಷನ್. ಪಶ್ಚಿಮ ಏಷ್ಯಾ ಸಂಘರ್ಷ ವಿಸ್ತರಣೆ. ಟ್ರಂಪ್ ಭಾರೀ ಬೆಲೆ ತೆರಬೇಕಾಗುತ್ತೆ ಎಂದ ಇರಾನ್. ಶಸ್ತ್ರಾಸ್ತ್ರ ಪೂರೈಸುವಂತೆ ಇರಾನ್ ಮನವಿ ಮಾಡಿಲ್ಲ ರಷ್ಯಾ. ಒಳ ಮೀಸಲಾತಿ ಕಗ್ಗಂಟು. ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದ ಮಲ್ಲಿಕಾರ್ಜುನ ಖರ್ಗೆ. 2028 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 140ರಿಂದ 150 ಸ್ಥಾನದಲ್ಲಿ ಬಿಜೆಪಿ ಗೆಲುವು ಖಚಿತ. BS ಯಡಿಯೂರಪ್ಪ ವಿಶ್ವಾಸ. ಅಸ್ಸಾಂನಲ್ಲಿ Su-30 MKI ಫೈಟರ್ ಜೆಟ್ ಪತನ. ದಟ್ಟ ಅರಣ್ಯದಲ್ಲಿ ಅವಶೇಷಗಳು ಪತ್ತೆ. ಬಿಹಾರ, ಪಶ್ಚಿಮ ಬಂಗಾಳ ಸೇರಿ 9 ರಾಜ್ಯಗಳ ರಾಜ್ಯಪಾಲರ ಬದಲಾವಣೆ. ಛತ್ತೀಸ್ಗಢ 5 ಲಕ್ಷ ರೂಪಾಯಿ ಇನಾಮಿದ್ದ ನಕ್ಸಲ್ ಎನ್ಕೌಂಟರ್ನಲ್ಲಿ ಸಾವು. ಇಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿಗಳು. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ನಮಸ್ಕಾರ.